ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೈಲ್ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಭೆ ಬೈಲ್ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ನಡೆಯಿತು. ಅಕ್ಕಪಕ್ಕದ ಗ್ರಾಮಗಳಾದ ಬೈಲ್ಕೊಪ್ಪ, ಆವರ್ತಿ, ಬೆಣಗಾಲು, ದೊಡ್ಡರವೆ, ಲಕ್ಷ್ಮೀಪುರ, ಕೊಪ್ಪ ಹೀಗೆ ಅನೇಕ ಅಕ್ಕಪಕ್ಕದ ಗ್ರಾಮಸ್ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸದಸ್ಯರುಗಳು ಭಾಗವಹಿಸಿ ತಮ್ಮ ತಮ್ಮ ಗ್ರಾಮದ ಅನಿಸಿಕೆ ಬಗ್ಗೆ ತಿಳಿಸಿದರು. ಹೆಚ್ಚಿನ ಸದಸ್ಯರುಗಳು ಪ್ರತಿ ಹಳ್ಳಿಯಲ್ಲೂ ಕೂಡ ರಾಜಾರೋಷವಾಗಿ ಅಂಗಡಿಗಳಲ್ಲಿ ಮತ್ತು ಮನೆಗಳಲ್ಲಿ ಅಕ್ರಮವಾಗಿ ಮದ್ಯಪಾನ ಮಾರುತ್ತಿದ್ದಾರೆ. ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ಮತ್ತು ಅವರುಗಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿಕೊಳ್ಳಬೇಕು ಎಂದು ಪಿರಿಯಾಪಟ್ಟಣ ವೃತ್ತ ನಿರೀಕ್ಷಕರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಿರಿಯಾಪಟ್ಟಣ ತಾಲೂಕು ವೃತ್ತ ನಿರೀಕ್ಷಕರು, ಪ್ರತಿ ಹಳ್ಳಿಯಲ್ಲೂ ಅಕ್ರಮವಾಗಿ ಮದ್ಯಪಾನ ಮಾರುತ್ತಿದ್ದಾರೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರವೂ ಅಗತ್ಯ. ಹಾಗೆ ಗಾಂಜಾ ಮಾರುವವರನ್ನು ನಮ್ಮ ಪೊಲೀಸ್ ಇಲಾಖೆ ಕೆಲವರನ್ನು ಹಿಡಿದು ಹೆಡಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದೇವೆ. ಇನ್ನು ಮುಂದೆ ಅಕ್ರಮ ಚಟುವಟಿಕೆಗಳು ಮಾಡಲು ನಾವು ನಮ್ಮ ಇಲಾಖೆ ಬಿಡುವುದಿಲ್ಲ ಎಂದಿದ್ದಾರೆ. ಸಣ್ಣ ಪುಟ್ಟ ಎಣ್ಣೆ ಮಾಡುವಂಥದ್ದು ಇದ್ದೇ ಇದೆ. ಆದರೂ ಅದನ್ನು ನಾವು 100% ತಡೆದ್ರೆ 100% ತಡಿಬೋದು. ನಿಮ್ಮ ಸಹಕಾರ ನಮ್ಮ ಸಹಕಾರ ಇಬ್ಬರು ಇದ್ದು ಇಂಥವ್ರು ಮಾಡ್ತಾ ಇದ್ದಾರೆ ಅಂತ ಕರೆಕ್ಟಾಗಿ ಹೇಳೋದೆ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮೂರ ಕಡೆ ದಾಳಿ ಮಾಡಿಸಿ ಕಡ್ಡಾಯವಾಗಿ ಅದನ್ನ ನಿಲ್ಲಿಸುವಂತ ಪುನಃ ಮಾರಾಟ ಮಾಡಬಾರ್ದು. ಅವ್ರದ್ದು ಕೇಸ್ ಹಾಕ್ಬಿಟ್ರು ಪುನಃ ಮಾರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟಕ್ಕೆ ಉಪಯೋಗ ಆಗೋದಿಲ್ಲ. ಆದಷ್ಟು ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಎಲ್ಲಾದರೂ ಗಾಂಜಾ ಅಂತೂ ಅದ್ರ ಬಗ್ಗೆ ಅಂತ ನಮ್ಮ ಇಲಾಖೆ 100% ಕಠೋರವಾಗಿದೆ. ಕಠಿಣವಾಗಿ ಅವ್ರ ಮೇಲೆ ಕ್ರಮ ತಗೋತೀವಿ. ಸೇವನೆ ಮಾಡೋದು ಕೂಡ ಅದು ಇದು. ಹಾಗಾಗಿ ಆ ಥರದ ಮೇಲೆ ಕೂಡ 100% ಕ್ರಮ ತಗೋತೀವಿ. ಅವರು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ರೋಡ್ ಎಲ್ಲಾದ್ರೂ ಕೂತ್ಕೊಂಡು ಸಿಗರೇಟ್ ಸೇರೋದು ಅಥವಾ ಕುಡಿದು ಗಲಾಟೆ ಮಾಡ್ತಿರ್ತಾರೆ, ಇಲ್ಲ ಕುಡಿದು ವಾಹನ ಮಾಡ್ತಿರ್ತಾರೆ. SLN ಲೇಔಟ್ ಮತ್ತು ತಿಲಕ್ ಯಾವ್ದು ಲೇಔಟ್ ಹೇಳಿದ್ರೆ ಸಾಲು ಮಾಡ್ತೀವಿ. ಮಕ್ಕ ಇವತ್ತಿಂದನೇ ಆ ಕಡೆ ಈವ್ನಿಂಗ್ ಟೈಮಲ್ಲಿ ಒಂದಿಷ್ಟು ರೌಂಡ್ಸ್ ಮಾಡಿ ಅಲ್ಲೆಲ್ಲ ಕಡ್ಡಾಯವಾಗಿ ಹಾಕಿ ಮತ್ತು ಏನು ರೋಡ್ ಒಂದು ಹಂಪ್ಸ್ ಹಾಕಲಿಕ್ಕೆ ಪ್ರಾವಿಷನ್ ಇಲ್ಲ. ಆದರೂ ಒಂಚೂರು ರೋಡಿಗೆ ಅಲ್ಲಿ ಒಂಚೂರು ಸ್ಪೀಡಾಗಿ ಓಡಾಡೋದಕ್ಕೆ ಒಂದಿಷ್ಟು ಕೇಸಸ್ ಮಾಡಿ ಅಪಘಾತನ ತಡೆಗಟ್ಟೋ ನಿಟ್ಟಿನಲ್ಲಿ ಏನು ಕ್ರಮ ವಹಿಸ್ಬೋದು ಅವನು ಕೂಡ ಮಾಡ್ತೀವಿ. ಮತ್ತು ಈ ವೆಹಿಕಲಲ್ಲಿ ಏನು ಡಸ್ಟ್ ಗಿಷ್ಟು ಬರ್ದಂಗೆ ಅವ್ರಿಗೆ ಟಾಪಾಗಿ ಜಿಲ್ಪರ್ ಮಾಡಿಕೊಂಡು ಏನು ನಿಯಮಾನುಸಾರ ಯಾವ ರೀತಿ ಹೋಗಬೇಕು ಅವರಿಗೆಲ್ಲ ಒಂದು ತಂದೆ ತಿಳುವಳಿಕೆ ನೀಡಿ ಅವ್ರ ಮೇಲೂ ಕ್ರಮ ವಹಿಸ್ತೀವಿ. ಇದೇ ಸಂದರ್ಭದಲ್ಲಿ ಆವರ್ತಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಸೋಮಶೇಖರ್ ಮಾತನಾಡಿ, ಸಂಜೆ ಸಮಯದಲ್ಲಿ SLN ಲೇಔಟಿನಲ್ಲಿ ಗಾಂಜಾ ಮದ್ಯಪಾನ ಸೇವಿಸಿ ಬಾಟಲ್ಗಳನ್ನು ರಸ್ತೆಯಲ್ಲಿ ಒಡೆದು ಹೋಗುತ್ತಿದ್ದಾರೆ. ದೊಡ್ಡ ದೊಡ್ಡ ಲಾರಿಗಳಲ್ಲಿ ಜಲ್ಲಿ ಮತ್ತು ಎಂಸ್ಯಾಂಡ್ಗಳನ್ನು ತೆಗೆದುಕೊಂಡು ಹೋಗುವಾಗ ಟಾರ್ಪಲ್ ಹಾಕದೆ ಹಾಗೆ ಹೋಗುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತಿದೆ ಎಂದರು. SLN ಸೈಟಲ್ಲಿ ಮತ್ತು ಗಾಂಜಾ ಮತ್ತು ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಆ ಡ್ರಿಂಕ್ಸ ಕಂಟ್ರೋಲ್ ಮಾಡಬೇಕು ಅಂತೇಳಿ ಸಾಹೇಬರಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ SI ಸಾಹೇಬರಿಗೆ ಹೇಳಿದ್ದೀನಿ. ಮತ್ತು ಜಲ್ಲಿ ಓಪನ್ ಆಗಿ ಹೋಯ್ತಾಯಿದ್ರು, ಅದು ಮುಚ್ಕೊಂಡು ಹೋಗಬೇಕು. ಜಲ್ಲಿಯ ಟಾರ್ಪಲ್ ಹಾಕ್ಕೊಂಡು ನೀರು ಹಾಕ್ಕೊಂಡು. ಮತ್ತು ಇನ್ನೊಂದು ಈ ಎಂಸೆಂಡ್ ಇದು, ಮತ್ತು ಅಲ್ಲಿ ಭಾರತ್ ಮಾತಾ ಕಾರ್ಮೆಂಟ್ ಅಂತ ಒಂದು ಪೊಲೀಸರು ಕಳಿಸಿ ಅಂತ ಹೇಳಿದ್ದೀವಿ. ಎಲ್ಲ ಈಗ ಇವತ್ತೆಲ್ಲ ಮಾತಾಡಿದ್ದೀವಿ. ನೀವು ಕೂಡ ಯಾರು ಗೊತ್ತಿದ್ರೆ ತಿಳಿಸಿ. ಮತ್ತು ಗಾಂಜಿದು ಯಾರು ಡ್ರಿಂಕ್ಸ್ ಮಾಡ್ತಾಯಿದ್ರೆ ಇಲ್ಲಿ SI ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಫೋನ್ ಮಾಡಿ. ಅವರಿಲ್ಲ ಅಂದರೆ ನನ್ನ ಗಮನ ಇಟ್ಟರೆ ನಾನು ಅವ್ರಿಗೆ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ತಾಲೂಕು ವೃತ್ತ ನಿರೀಕ್ಷಕರಾದ ದೀಪಕ್, ಬೈಲ್ಕೊಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಆದ ರವಿಕುಮಾರ್, ಇನ್ಸ್ಪೆಕ್ಟರ್ಗಳಾದ ರವಿ HN ಹಾಗೂ ASI ಸೋಮಶೇಖರ್, ಇಲಾಖೆ ಎಲ್ಲ ಸಿಬ್ಬಂದಿಗಳು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳಾದ ಚಂದ್ರ ಚನ್ಕಲ್ಲು, ರಾಜಯ್ಯ, ಚೆಲುವ, ದಯಾ ಬೆಣಗಾಲ್, ಶಿವರುದ್ರ ನಾಯಕ, ಬೆಣಗಾಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್, ಇನ್ನೂ ಅನೇಕ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು.